ಅಬೌವ್ ಸೆಂಟೆನ್ಸ್ ಅಂತ ಹೇಳಿದ್ದೀವಿ. ಗುರುತು ಮಾಡಲಾದ ಪದಗಳನ್ನು ವಾಕ್ಯದ ವಿಷಯ ಅಥವಾ ವಸ್ತು ವಿಷಯ. ಹಾಗಂತಂದರೆ ಪ್ರೆಡಿಕೇಟ್ ಅಂತಂದರೆ ಏನು? ಆ ವಸ್ತು ವಿಷಯದ ಬಗೆಗಿನ ವಿವರಣೆಯನ್ನು ಪ್ರೆಡಿಕೇಟ್ ಅಂತ ಹೇಳಿಬಿಡ್ತೀವಿ. ಅಂದರೆ ಸಬ್ಜೆಕ್ಟ್ ಹಾಗೆಯೇ ಪ್ರೆಡಿಕೇಟ್. ಒಂದು ವಾಕ್ಯವನ್ನು ಅದು ಎಷ್ಟೇ ದೊಡ್ಡದಿರಲಿ ಚಿಕ್ಕದಿರಲಿ ಎರಡೇ ಭಾಗಗಳಾಗಿ ನಾವು ಮಾಡಿಬಿಡ್ಬೋದು. ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅಂತ ಹೇಳಿಬಿಟ್ಟು, ಹೌದಲ್ವಾ? ವಸ್ತು ವಿಷಯದ ವಿವರಣೆಯನ್ನು ಪ್ರೆಡಿಕೇಟ್ ಅಂತ ಹೇಳ್ತೀವಿ. ಈಗ ಹೇಳಿದ್ವಿ ಮೈಸೂರು ಪ್ಯಾಲೇಸ್ ಅಂಡರ್ಲೈನ್ ಮಾಡಿರೋದು ಸಬ್ಜೆಕ್ಟು. ಮಿಕ್ಕ ಎಲ್ಲವನ್ನೂ ಕೂಡ ವಾಕ್ಯದ ಈ ಎಲ್ಲ ಭಾಗಗಳನ್ನು ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಪ್ರೆಡಿಕೇಟ್ ಅಂತ ಹೇಳಿ. ಕರ್ನಾಟಕ ಒಂದೇ ವಸ್ತು ವಿಷಯ, ಮಿಕ್ಕ ಎಲ್ಲ ಪದಗಳನ್ನು ನಾನು ಪ್ರೆಡಿಕೇಟ್ ಅಂತ ಹೇಳಿಬಿಡ್ತೀನಿ. ಹೌದಲ್ವಾ? ನಾಟ್ ಅಂಡರ್ಲೈನ್ಡ್ ವರ್ಡ್ಸ್. ಸ್ನೇಹಿತರೆ ಗಮನಿಸ್ಕೊಳ್ಳಿ, ಅಲ್ಲಿ ಅಂಡರ್ಲೈನ್ಡ್ ವರ್ಡ್ಸ್ ಸಬ್ಜೆಕ್ಟ್ ಆದರೆ ಇಲ್ಲಿ ನಾಟ್ ಅಂಡರ್ಲೈನ್ಡ್ ವರ್ಡ್ಸ್ ಏನಿದೆಯಲ್ಲ ಇದು ಪ್ರೆಡಿಕೇಟ್ ಅಂತ ಹೇಳಿದ್ದೀವಿ. ಗುರುತು ಮಾಡಿಲ್ಲದ ಪದಗಳನ್ನು ಪ್ರೆಡಿಕೇಟ್ ಅಂತ ಹೇಳಿದ್ದೀನಿ. ನಾವು ಯಾವುದೇ ವಾಕ್ಯವನ್ನು ರಚಿಸುವಾಗ ನಾವು ಬೇಸಿಕಲಿ ಏನನ್ನು ಕನ್ಸಿಡರ್ ಮಾಡಬೇಕು? ಒಂದು ಲಿಂಗ ಮತ್ತೊಂದು ವಚನ. ಇಟ್ ಈಸ್ ದಿ ಜೆಂಡರ್ ಅಂಡ್ ದಿ ನಂಬರ್. ನಾವು ಕನ್ನಡದಲ್ಲಾದರೆ ಹೆಚ್ಚಿಗೆ ಅವನು ಬಂದನು, ಅವಳು ಬಂದಳು, ಅವರು ಬಂದರು. ಇಂಗ್ಲೀಷಲ್ಲಿ ಆ ಥರದ ವ್ಯತ್ಯಾಸಗಳು ಜೆಂಡರ್ ಮೇಲೆ ಮಾಡೋದಿಲ್ಲ ನಾವು. ಹೌದಾ? ಅದು ಬಂದಿತ್ತು ಅಂತ ನಾವು ಹೆಂಗೆ ಮಾಡ್ತೀವಿ? ನಾವು ಅದನ್ನು ಕಲ್ತ್ಕೊಳ್ಳೋಣ. ಮತ್ತು ಮುಂಬರುವ ಟಿಪ್ಸಲ್ಲಿ ನಾನು ಹೇಳೇ ಬಿಡ್ತೀನಿ ನಿಮಗೆ. ಹಾಗಂತಂದರೆ ಜೆಂಡರ್ ಯಾವ್ಯಾವುದು ಅಂತ ಬರೆದುಬಿಟ್ಟಿದ್ದಾರೆ. ನಂಬರ್ ಯಾವ್ಯಾವುದು ಅಂದರೆ ವಚನ ಯಾವ್ಯಾವುದು ಇರೋದೇ ಎರಡು. ಒಂದು ಏಕವಚನ ಮತ್ತೊಂದು ಬಹುವಚನ. ನನ್ನ ಕ್ರಿಯಾಪದವೆಲ್ಲವೂ ಕೂಡ ವಚನದ ಮೇಲೆ ಆಧಾರಿತವಾಗಿದೆ, ಲಿಂಗದ ಮೇಲೆ ಅಲ್ಲ ಅನ್ನುವಂಥದ್ದು ಸರಿ. ಏಕವಚನ ಮತ್ತು ಬಹುವಚನ ಅನ್ನುವಂಥದ್ದು. ಮತ್ತೊಂದು ಟಿಪ್ಸ್ ಜೊತೆಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಅಭ್ಯಾಸ ಮಾಡ್ತಾ ಇರಿ. ನಮಸ್ಕಾರ.